ನಮೋ ಭಗವತೆ ವಾಸುದೇವಾಯ ನಮಃ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಘಟನೆಯನ್ನು ಕೇಳಿದರೆ ಮೊದಲಿಗೆ ನಿಮಗೆ ನಂಬಿಕೆಯಾಗದೇ ಇರಬಹುದು. ಏಕೆಂದರೆ ಜೂನ್ 25ರ ನಂತರ ನಿಮ್ಮ ರಾಶಿಯಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಗಳ ಚಲನೆ ಸಾಮಾನ್ಯವಲ್ಲ. ಬಹಳ ದಿನಗಳಿಂದ ಮುಚ್ಚಿಕೊಂಡಿದ್ದ ಒಂದು ಅದೃಷ್ಟದ ಬಾಗಿಲು ಈಗ ನಿಧಾನವಾಗಿ ತೆರೆಯಲು ಆರಂಭಿಸುತ್ತಿದೆ. ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯವಿದೆ. ಆ ಬಾಗಿಲಿನ ಹಿಂದೆ ಯಶಸ್ಸು ಮಾತ್ರ ಅಲ್ಲ, ನಿಮ್ಮನ್ನು ಪರೀಕ್ಷಿಸುವಂತಹ ಒಂದು ಅಪ್ರತೀಕ್ಷಿತ ಸವಾಲು ಕೂಡ ಅಡಗಿದೆ. ಇಷ್ಟು ದಿನ ನಿಮ್ಮ ಕಣ್ಣಿಗೆ ಕಾಣದಂತೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಕೆಲವು ಶಕ್ತಿಗಳು ಈಗ ಬಹಿರಂಗವಾಗುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿಯೂ ನಿಮ್ಮವರು ಮತ್ತು ಯಾರು ಮುಖವಾಡ ಧರಿಸಿ ನಿಮ್ಮ ಹತ್ತಿರ ಇದ್ದಾರೋ ಎಂಬ ಸತ್ಯ ಹೊರಬರಲಿದೆ. ಹಣ, ಉದ್ಯೋಗ, ವ್ಯಾಪಾರ, ಕುಟುಂಬ ಮತ್ತು ಪ್ರೀತಿಯ ವಿಷಯಗಳಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ವಿಶೇಷವಾಗಿ ಒಂದು ದಿನ, ಒಂದು ಕರೆ, ಒಂದು ಸಂದೇಶ ಅಥವಾ ಒಂದು ಭೇಟಿಯ ಮೂಲಕ ನಿಮ್ಮ ಭವಿಷ್ಯವೇ ಬದಲಾಗುವಂತಹ ಸೂಚನೆಗಳು ಕಾಣಿಸುತ್ತಿದೆ. ಆದರೆ ಆ ಅವಕಾಶವನ್ನು ಗುರುತಿಸುವುದು ಮತ್ತು ಹಿಡಿದುಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಒಂದು ಸಣ್ಣ ತಪ್ಪು ಮಾಡಿದರೆ ಕೈಗೆ ಬಂದ ಅದೃಷ್ಟ ಜಾರಿ ಹೋಗಬಹುದು. ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಹಲವು ವರ್ಷಗಳಿಂದ ನಿಂತಿದ್ದ ಸಮಸ್ಯೆಗಳಿಗೂ ಅಂತ್ಯ ಸಿಗಬಹುದು. ಹಾಗಾದರೆ ಜೂನ್ 25ರ ನಂತರ ಮಕರ ರಾಶಿಯವರನ್ನು ಕಾಯುತ್ತಿರುವ ಆ ಅದೃಷ್ಟದ ತಿರುವು ಯಾವುದು? ಯಾವ ಕ್ಷೇತ್ರದಲ್ಲಿ ಅಚ್ಚರಿಯ ಲಾಭ ಸಿಗಲಿದೆ? ಯಾವ ವ್ಯಕ್ತಿಯಿಂದ ಎಚ್ಚರಿಕೆಯಿಂದ ಇರಬೇಕು? ಮತ್ತು ಕೊನೆಯಲ್ಲಿ ಹೇಳುವ ಆ 3 ಶಕ್ತಿಶಾಲಿ ಪರಿಹಾರಗಳು ನಿಮ್ಮ ಭಾಗ್ಯವನ್ನು ಹೇಗೆ ಬದಲಾಯಿಸಬಹುದು? ಈ ಭವಿಷ್ಯವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಏಕೆಂದರೆ ಮಧ್ಯದಲ್ಲಿ ಬಿಡುವವರು ತಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಅತ್ಯಂತ ಪ್ರಮುಖ ಸಂದೇಶವನ್ನು ಕಳೆದುಕೊಳ್ಳಬಹುದು. ಮಕರ ರಾಶಿಯವರೇ, ನಿಮ್ಮ ರಾಶಿಯ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಶಿಸ್ತು, ತಾಳ್ಮೆ ಮತ್ತು ನಿರಂತರ ಪರಿಶ್ರಮ. ನೀವು ಒಂದು ಗುರಿಯನ್ನು ನಿಶ್ಚಯಿಸಿದರೆ ಅದನ್ನು ಸಾಧಿಸುವವರೆಗೂ ಹಿಂದೆ ಸರಿಯುವವರಲ್ಲ. ಇತರರು ಕೈಬಿಟ್ಟರೂ ನೀವು ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವುಗಳನ್ನು ಮೆಟ್ಟಿ ನಿಂತು ಗೆಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದಕ್ಕಾಗಿಯೇ ಮಕರ ರಾಶಿಯವರು ನಿಧಾನವಾಗಿ ಬೆಳೆಯುತ್ತಾರೆ. ಆದರೆ ಒಮ್ಮೆ ಯಶಸ್ಸಿನ ಶಿಖರವನ್ನು ತಲುಪಿದರೆ ಅದನ್ನು ದೀರ್ಘಕಾಲ ಉಳಿಸಿಕೊಳ್ಳುತ್ತಾರೆ. ಜೂನ್ 17ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆಯ ಕಾಲ ಆರಂಭವಾಗುತ್ತಿದೆ. ಹಲವು ತಿಂಗಳುಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಲನೆ ಪಡೆಯಲಿದೆ. ನೀವು ನಿರೀಕ್ಷೆ ಕಳೆದುಕೊಂಡಿದ್ದ ಕೆಲವು ವಿಷಯಗಳಲ್ಲಿಯೂ ಹೊಸ ಆಶಾಕಿರಣ ಕಾಣಿಸಿಕೊಳ್ಳಲಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಮುಂದೆ ಕಾಣುವ ಪ್ರತಿಯೊಂದು ಅವಕಾಶವೂ ನಿಜವಾದ ಅವಕಾಶವೇ ಆಗಿರುತ್ತದೆ ಎಂದು ಭಾವಿಸಬೇಡಿ. ಕೆಲವು ಅವಕಾಶಗಳು ಪರೀಕ್ಷೆಯ ರೂಪದಲ್ಲಿಯೂ ಬರಬಹುದು. ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯೇ ಯಾವುದು ನಿಜವಾದ ದಾರಿ ಮತ್ತು ಯಾವುದು ಮೋಸದ ದಾರಿ ಎಂಬುದನ್ನು ತಿಳಿಸಲಿದೆ. ಮಕರ ರಾಶಿಯವರೇ, ಮದುವೆಯಾದವರಿಗೆ ದಾಂಪತ್ಯ ಜೀವನದಲ್ಲಿ ಹೊಸ ಅರ್ಥೈಸಿಕೆ ಮತ್ತು ಪರಸ್ಪರ ನಂಬಿಕೆ ಹೆಚ್ಚಾಗುವ ಸಮಯ ಇದು. ಜೀವನ ಸಂಗಾತಿಯಿಂದ ಒಂದು ಮಹತ್ವದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವು ಗೊಂದಲಗಳು ನಿಧಾನವಾಗಿ ದೂರವಾಗಲಿದೆ. ಆದರೆ ಕೆಲಸದ ಒತ್ತಡ ಅಥವಾ ಹಣಕಾಸಿನ ಚಿಂತೆಗಳನ್ನು ಮನೆಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುವಂತೆ ಮಾಡಬೇಡಿ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ತೆಗೆದುಕೊಳ್ಳದೆ ತಾಳ್ಮೆಯಿಂದ ನಡೆದುಕೊಂಡರೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಲಿದೆ. ಇನ್ನು ಮದುವೆಯಾಗದ ಮಕರ ರಾಶಿಯವರಿಗೆ ಈ ಸಮಯ ವಿಶೇಷ ಸೂಚನೆಗಳನ್ನು ನೀಡುತ್ತಿದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ವಿವಾಹ ಸಂಬಂಧದ ಮಾತುಕತೆಗಳು ಮುಂದುವರಿಯುವ ಸಾಧ್ಯತೆ ಇದೆ. ಕೆಲವರಿಗೆ ದೂರದ ಪ್ರದೇಶ ಅಥವಾ ಬೇರೆ ನಗರದಿಂದ ಉತ್ತಮ ಸಂಬಂಧ ಬರುವ ಯೋಗಗಳು ಕಂಡುಬರುತ್ತಿದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವ್ಯಕ್ತಿಯ ಗುಣಸ್ವಭಾವ, ಆಲೋಚನೆ ಮತ್ತು ಕುಟುಂಬದ ಹಿನ್ನೆಲೆಯನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಅಗತ್ಯ. ಮಕ್ಕಳ ವಿಷಯದಲ್ಲಿ ಹೆಮ್ಮೆ ಪಡುವಂತಹ ಸುದ್ದಿಗಳು ಕೇಳಿಬರಬಹುದು. ಶಿಕ್ಷಣ,
ಕ್ರೀಡೆ, ಸ್ಪರ್ಧೆಗಳು ಅಥವಾ ಪ್ರತಿಭೆಗೆ ಸಂಬಂಧಿಸಿದ ಯಶಸ್ಸು ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನು ನಿರ್ಮಿಸಬಹುದು. ಆದರೆ ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹೇರದಿರಿ. ಅವರ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ನಿಮ್ಮ ಸಮಯದಲ್ಲಿ ಹೆಚ್ಚು ಮುಖ್ಯವಾಗಿರುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ ಮಕರ ರಾಶಿಯವರು ಈ ಸಮಯದಲ್ಲಿ ತಮ್ಮ ದೇಹ ಮತ್ತು ಮನಸ್ಸಿನ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ದೊಡ್ಡ ಆರೋಗ್ಯ ಸಮಸ್ಯೆಗಳ ಸೂಚನೆಗಳು ಇಲ್ಲದಿದ್ದರೂ ಕೆಲಸದ ಒತ್ತಡ, ವಿಶ್ರಾಂತಿಯ ಕೊರತೆ ಮತ್ತು ನಿರಂತರ ಚಿಂತೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ವಿಶೇಷವಾಗಿ ಕೀಲು ನೋವು, ಬೆನ್ನು ನೋವು, ಮೂಳೆಗಳಿಗೆ ಸಂಬಂಧಿಸಿದ ತೊಂದರೆಗಳು, ರಕ್ತದೊತ್ತಡದ ಏರಿಳಿತ ಮತ್ತು ದೈಹಿಕ ಆಯಾಸದ ಬಗ್ಗೆ ಎಚ್ಚರಿಕೆಯಿಂದಿರಿ. ಮಾನಸಿಕವಾಗಿ ನೋಡಿದರೆ ಮಕರ ರಾಶಿಯವರ ದೊಡ್ಡ ಗುಣವೇ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಸ್ವಭಾವ. ಆದರೆ ಕೆಲವೊಮ್ಮೆ ಎಲ್ಲ ಹೊಣೆಗಾರಿಕೆಗಳನ್ನು ನಿಮ್ಮ ಮೇಲೆಯೇ ತೆಗೆದುಕೊಳ್ಳುವುದು ಅಗತ್ಯವಿಲ್ಲ. ವಿಶ್ರಾಂತಿ ಪಡೆಯುವುದು ಮತ್ತು ಮನಸ್ಸಿಗೆ ಸಮಯ ನೀಡುವುದು ಕೂಡ ಯಶಸ್ಸಿನ ಒಂದು ಭಾಗವಾಗಿದೆ. ಧ್ಯಾನ, ಪ್ರಾರ್ಥನೆ ಮತ್ತು ಬೆಳಗಿನ ನಡಿಗೆ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಶಾಂತಿ ಮತ್ತು ಶಕ್ತಿಯನ್ನು ನೀಡಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಇದು ಅವಕಾಶಗಳ ಕಾಲವಾಗಿದೆ. ಓದಿನ ಕಡೆ ಸಂಪೂರ್ಣ ಗಮನ ಹರಿಸುವವರಿಗೆ ಉತ್ತಮ ಫಲಿತಾಂಶಗಳು ದೊರೆಯುವ ಸೂಚನೆಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಉದ್ಯೋಗ ಪರೀಕ್ಷೆಗಳು ಮತ್ತು ಉನ್ನತ ಶಿಕ್ಷಣಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ವಿಶೇಷ ಅನುಕೂಲತೆಗಳು ಕಂಡುಬರುತ್ತಿದೆ. ಆದರೆ ನಿಮ್ಮ ದೊಡ್ಡ ಶತ್ರು ಆತ್ಮವಿಶ್ವಾಸದ ಕೊರತೆ ಮತ್ತು ಅನಗತ್ಯ ಭಯವಾಗಿರಬಹುದು. ಒಮ್ಮೆ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮನ್ನು ತಡೆಯುವುದು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ವಿದೇಶಿ ಶಿಕ್ಷಣ, ಹೊಸ ಕೋರ್ಸ್ ಅಥವಾ ವೃತ್ತಿಪರ ತರಬೇತಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿಗಳು ಕೇಳಿಬರುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ವಿಳಂಬವಾಗಿದ್ದ ಒಂದು ಪ್ರಕ್ರಿಯೆ ಈಗ ವೇಗ ಪಡೆಯಬಹುದು. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಸಂತೋಷ, ಆರೋಗ್ಯದಲ್ಲಿ ಎಚ್ಚರಿಕೆ ಮತ್ತು ಶಿಕ್ಷಣದಲ್ಲಿ ಪರಿಶ್ರಮ ಎಂಬ 3 ವಿಷಯಗಳು ಜೂನ್ 25ರ ನಂತರ ನಿಮ್ಮ ಯಶಸ್ಸಿನ ಪ್ರಮುಖ ರಹಸ್ಯಗಳಾಗಿವೆ. ಆದರೆ ಇನ್ನೊಂದು ಪ್ರಮುಖ ವಿಷಯ ಬಾಕಿ ಇದೆ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ 3 ಶಕ್ತಿಶಾಲಿ ಪರಿಹಾರಗಳು ಯಾವುವು ಮತ್ತು ಈ ಸಮಯದಲ್ಲಿ ನೀವು ತಪ್ಪದೆ ಯಾವ ಎಚ್ಚರಿಕೆಗಳನ್ನು ಪಾಲಿಸಬೇಕು? ಅದೇ ನಿಮ್ಮ ಮುಂದಿನ ಅಧ್ಯಾಯದ ಅತ್ಯಂತ ಮಹತ್ವದ ಭಾಗವಾಗಲಿದೆ. ಮಕರ ರಾಶಿಯವರೇ, ಈಗ ನಾನು ಹೇಳಿರುವ ವಿಷಯವನ್ನು ತುಂಬ ಗಮನವಿಟ್ಟು ಕೇಳಿ. ಜೂನ್ 25ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳ ಹಿಂದೆ ಒಂದು ದೈವಿಕ ಸೂಚನೆ ಅಡಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಬಲವಾಗಿದ್ದರೂ ಒಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಅವಕಾಶವನ್ನು ಕೈತಪ್ಪಿಸಬಹುದು. ಆದ್ದರಿಂದ ಕೆಲವು ಎಚ್ಚರಿಕೆಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲನೆಯ ಎಚ್ಚರಿಕೆ, ನಿಮ್ಮ ಎಲ್ಲ ಯೋಜನೆಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವವರಿಗಿಂತ ಅಸೂಯೆ ಪಡುವವರು ಹೆಚ್ಚು ಇರಬಹುದು. ನಿಮ್ಮ ಮುಂದಿನ ಹೆಜ್ಜೆ ಏನು ಎಂಬುದನ್ನು ಅಗತ್ಯವಿರುವವರಿಗಷ್ಟೇ ತಿಳಿಸಿ. ಎರಡನೆಯ ಎಚ್ಚರಿಕೆ, ನಿರಾಶೆ ಅಥವಾ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಕರ ರಾಶಿಯವರ ದೊಡ್ಡ ಶಕ್ತಿ ಅವರ ತಾಳ್ಮೆ ಮತ್ತು ಶಿಸ್ತು. ಆದರೆ ಕೆಲವೊಮ್ಮೆ ಅತಿಯಾದ ಚಿಂತನೆ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ಸರಿಯಾದ ಸಮಯದಲ್ಲಿ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಮೂರನೆಯ ಎಚ್ಚರಿಕೆ, ಹಣದ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗೃತೆ ವಹಿಸಿ. ಸ್ನೇಹಿತರು, ಸಂಬಂಧಿಕರು ಅಥವಾ ಹೊಸ ಪರಿಚಯದವರ ಮಾತಿಗೆ ಮರುಳಾಗಿ ಹಣ ಹೂಡಿಕೆ ಮಾಡುವ ತಪ್ಪು ಮಾಡಬೇಡಿ. ಯಾವುದೇ ದಾಖಲೆ ಅಥವಾ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸಿ. ಈಗ ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸುವ 3 ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಯೋಣ. ಮೊದಲ ಪರಿಹಾರ, ಪ್ರತಿ ಶನಿವಾರ ಶನಿದೇವರ ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಇದು ಜೀವನದಲ್ಲಿರುವ ಅಡೆತಡೆಗಳನ್ನು ಕಡಿಮೆ ಮಾಡಿ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಎರಡನೇ ಪರಿಹಾರ, ಪ್ರತಿದಿನ ಬೆಳಿಗ್ಗೆ 21 ಬಾರಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ.
ಮೂರನೇ ಪರಿಹಾರ, ಬಡವರಿಗೆ ಆಹಾರ, ಬಟ್ಟೆ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಿ. ನೀವು ಮಾಡುವ ಒಂದು ಸಣ್ಣ ಸಹಾಯವು ನಿಮ್ಮ ಜೀವನದಲ್ಲಿ ದೊಡ್ಡ ಪುಣ್ಯ ಫಲವಾಗಿ ಮರಳಿ ಬರುವ ಯೋಗವಿದೆ. ಮಕರ ರಾಶಿಯವರೇ, ನೆನಪಿಡಿ, ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಅಧ್ಯಾಯ ಸಾಮಾನ್ಯವಾದದ್ದಲ್ಲ. ಹಲವು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟ, ಹೋರಾಟ ಮತ್ತು ಕಾಯುವಿಕೆಯ ಫಲ ಈಗ ನಿಧಾನವಾಗಿ ನಿಮ್ಮತ್ತ ಬರುತ್ತಿದೆ. ಆದರೆ ಈ ಬಾರಿ ಭಗವಂತ ನಿಮಗೆ ಕೇವಲ ಅದೃಷ್ಟವನ್ನಷ್ಟೇ ನೀಡುವುದಿಲ್ಲ, ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನು ನೀಡುತ್ತಿದ್ದಾನೆ. ಆದ್ದರಿಂದ ಭಯಪಡಬೇಡಿ. ಹಿಂದೆ ನಡೆದ ಸೋಲುಗಳನ್ನು ನೆನೆದು ದುಃಖ ಪಡಬೇಡಿ. ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿರುವ ಅವಕಾಶಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಯಾಕೆಂದರೆ ಈ ಜೂನ್ 25ರ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುವ ಒಂದು ಘಟನೆ, ಒಂದು ನಿರ್ಧಾರ ಅಥವಾ ಒಂದು ಅವಕಾಶ ಮುಂದಿನ ಹಲವಾರು ವರ್ಷಗಳ ಭವಿಷ್ಯವನ್ನು ರೂಪಿಸಬಹುದು. ಭಗವಂತನ ಕೃಪೆ, ಶನಿದೇವರ ಆಶೀರ್ವಾದ ಮತ್ತು ನಿಮ್ಮ ಪರಿಶ್ರಮ ಈ ಮೂರು ಒಂದಾದರೆ ನಿಮ್ಮ ಯಶಸ್ಸಿನ ಶಿಖರ ತಲುಪದಂತೆ ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೀಶ್ಚರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.